ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋವಂಥದ್ದು ನಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಆಗಬೇಕು. ನಾವು ಎಲ್ಲರ ರೀತಿ ಕೂಡ ಇರಬೇಕು. ಒಳ್ಳೆ ಬಟ್ಟೆ ಆಗ್ಬೋದು, ಚಿನ್ನ ಆಗ್ಬೋದು, ಮತ್ತು ಸಾಕಷ್ಟು ಅನುಕೂಲತೆಗಳಾಗ್ಬೋದು, ಅಭಿವೃದ್ಧಿ ಆಗ್ಬೋದು, ಶತ್ರುಗಳಾಗ್ಬೋದು. ಆ ಶತ್ರುಗಳನ್ನ ಕೂಡ ನಾಶ ಮಾಡ್ಕೊಳ್ಳೋಕ್ಕೆ ಇಂಥದಕ್ಕೆಲ್ಲ ಒಂದು ಅತ್ಯುತ್ತಮವಾದ ಒಂದು ಯಂತ್ರ ನಿಮಗೆ ಇವತ್ತು ನಾನು ಕೊಡ್ತಾಯಿದ್ದೀನಿ. ಇದನ್ನು ಅವತ್ತು ನೀವು ಹಬ್ಬದ ದಿವಸ ಬರೆದು ಇಕ್ಬೋದು ಅಥವಾ ಹಬ್ಬ ಕಳೆದ ಮೇಲಾದರೂ ಮಾಡ್ಬೋದು. ಇದನ್ನು ಹೆಂಗೆ ಮಾಡೋದು ಅಂತ ಕೂಡ ಹೇಳ್ತೀನಿ. ಇದು ಬೇರೆ ಬೇರೆ ರೀತಿಯ ಇದು ಎಷ್ಟು ಕೆಲಸಕ್ಕೆ ಬರುತ್ತೋ ಆ ಕೆಲಸಕ್ಕೆ ಕೂಡ ಬರ್ಕೋಬೋದು. ಈಗ ಮೊದಲನೇದಾಗಿ ನಾನು ಇದನ್ನೇನು ಮಾಡಬೇಕು, ಒಂದು ಚೀಟಿ ತೊಗೋಬೇಕು. ಒಂದು ಬಿಳಿ ಪೇಪರ್ ತೊಗೊಂಡು ಈ ರೀತಿಯಾಗಿ ಒಂದು ಚಿಕ್ಕದು ಪೇಪರ್ ಈ ರೀತಿ ತೊಗೋಬೇಕು. ನೋಡಿ, ಇದು ಖಾಲಿ ಪೇಪರ್ ಅಂತ, ಇದು ಮುಚ್ಚಿಲ್ಲ. ನಾನು ಖಾಲಿ ಪೇಪರ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಒಂದು ಚಿಕ್ಕದಾಗಿ ಪೇಪರ್ ತೊಗೊಂಡು ಇಲ್ಲೇನು ಬರೆದಿದ್ದೀನಿ ನೋಡಿ, ಇಲ್ಲಿ ಈ ಒಂದು ಬಾಕ್ಸ್ನ ಈ ರೀತಿ ಹಾಕ್ಕೋಬೇಕು. ಈ ಬಾಕ್ಸ್ನ ಹಾಕ್ಕೊಂಡು ನೀವು ಇದನ್ನು ಎಷ್ಟು ಮಾಡಬೇಕು, ಪ್ರತಿದಿನ ಒಂದು 40 ಚೀಟಿ ಇದೇ ರೀತಿ ಬರಿಬೇಕು. 40 ಚೀಟಿ ಅಂದರೆ 21 ದಿನಗಳ ತನಕ ನೀವು ಪ್ರತಿದಿನ ಒಂದು ದಿನಕ್ಕೆ 40 ಚೀಟಿ ಈ ಥರ ಬರೆದು ಇಟ್ಕೋಬೇಕು. 22ನೇ ದಿವಸ ಅಂದರೆ ಇಲ್ಲಿ 40 ದಿವಸ ಒಂದು ದಿನಕ್ಕೆ 40ರಂತೆ ಬರಿತೀರ. ಅದು 21 ದಿವಸ ತನಕ ಬರಿಬೇಕು. 21 ದಿವಸ ಆದಮೇಲೆ ಇದನ್ನು 21 ದಿವಸ ಆಗಿ 22ನೇ ದಿನ ಈ ಎಲ್ಲ ಯಂತ್ರಗಳನ್ನ ಏನು ಮಾಡಬೇಕು ನೀವು, ಇದು ನಾನು ತೋರಿಸ್ತೀನಿ. ಈಗ ಒಂದು ಚೀಟಿ ಬರೆದಿದ್ದೀರ ಅಂದರೆ, ಇದು ಒಂದು ಚೀಟಿ ಇದೆ ಅಂತಂದರೆ ಇದನ್ನು ಈ ರೀತಿ ಹುಂಡೆ ಮಾಡ್ಕೊಂಬಿಡ್ಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಈ ರೀತಿ ಹುಂಡೆ ಮಾಡ್ಕೋಬೇಕು. ಈ ರೀತಿಯಾಗಿ 21 ದಿನಗಳು ಎಷ್ಟಾಗುತ್ತೋ, ಒಂದು ದಿನಕ್ಕೆ 40 ಅಂದರೆ 21 ದಿನಕ್ಕೆ ಎಷ್ಟಾಗುತ್ತೆ ಅಷ್ಟು ಬರ್ಕೋಬೇಕು. ಬರ್ಕೊಂಡು 22ನೇ ದಿವಸಕ್ಕೆ ನೀವು ಎಲ್ಲ ಯಂತ್ರಗಳನ್ನ ಈ ರೀತಿ ನಾನು ತೋರಿಸೋದು ಈ ಥರ ಗುಳಿಗೆಗಳ ಥರ ಒಂದೊಂದಾಗಿ ಈ ಹರಿಯೋ ನೀರಲ್ಲಿ ಬಿಟ್ಬಿಡಬೇಕು. ಹರಿಯೋ ನೀರು ಅಂದರೆ ಒಳ್ಳೆ ನೀರು, ಗಲೀಜು ಮೋರಿ ಗಿಲೀಜೆಲ್ಲ ಅಲ್ಲ, ಒಂದು ಒಳ್ಳೆ ರೀತಿ ನೀರಿನಲ್ಲಿ ಹರಿಯೋ ಅಂಥ ನೀರಲ್ಲಿ ಇದನ್ನು ಹಾಕ್ಬಿಡಬೇಕು. ಈ ಥರ ಹಾಕೋದ್ರಿಂದ ನಿಮಗೇನಾಗುತ್ತೆ, ಮತ್ತು ನೀವು 21 ಹೇಳಿದ್ದೀವಲ್ಲ, 40 ದಿವಸ 21 ದಿನಗಳವರೆಗೆ ಹೇಳಿದ್ದೀವಲ್ವ, ಅದರಲ್ಲಿ ಒಂದನ್ನು ಉಳಿಸ್ಕೋಬೇಕು. ಅಂದರೆ 40 ಮಾಡಿದ್ರೆ ಲಾಸ್ಟಲ್ಲಿ 41 ಎಕ್ಸ್ಟ್ರಾ ಮಾಡ್ಕೋಬೇಕು. ನೀವು ಎಕ್ಸ್ಟ್ರಾ ಇಟ್ಕೊಂಡಿದ್ದು ಅದೊಂದು ಮಾತ್ರ ಬಿಡಬಾರ್ದು, ಅದೊಂದು ನೀವು ಇಟ್ಕೋಬೇಕು. ಆ ಯಂತ್ರ ಸಿದ್ಧ ಆದಮೇಲೆ ಈ ಯಂತ್ರನ ಬರ್ಕೊಂಡು ಅದರೊಳಗೆ ಈ ರೀತಿ ಅಂಕೆಗಳನ್ನ ಬರ್ಕೋಬೇಕು. ಬರೆದ್ಬಿಟ್ಟು ಇದನ್ನು ಪಂಚೋಪಚಾರ ಅಂದರೆ ಪೂಜೆಗಳು ಗೊತ್ತಲ್ವ ನಿಮಗೆ, ಪಂಚೋಪಚಾರ ಪೂಜೆ ಅಂತ ಮಾಡಿ ಒಂದು ತಾಯ್ತದಲ್ಲಿ ಹಾಕಿ ಧಾರಣೆ ಮಾಡಬೇಕು. ಇದನ್ನು ನಾನೀಗ ಇದಕ್ಕೆ ಹೇಳ್ತಿದ್ದೀನಿ, ನಿಧಾನವಾಗಿ ತಿಳ್ಕೊಳ್ಳಿ. ಒಂದೊಂದು ಕಾರ್ಯಕ್ಕೆ ಒಂದೊಂದು ರೀತಿಯಲ್ಲಿ ಇದನ್ನು ಧಾರಣೆ ಮಾಡೋದಿರುತ್ತೆ. ನೋಡಿ, ಇದು ಪೂಜೆ ಎಲ್ಲ ಆದಮೇಲೆ ವಶೀಕರಣಿ ಕಾರ್ಯ, ಯಾರನ್ನಾದ್ರೂ ನೀವು ವಶೀಕರಣ ಮಾಡ್ಕೋಬೇಕು ಅನ್ನೋದಾದರೆ ಅಂದರೆ ಅವ್ರ ಹೆಸರು ಬರ್ಕೋಬೇಕು. ನೀವು ಆ ಹೆಸರು ಇಂಥವ್ರು ನನಗೆ ವಶೀಕರಣ ಆಗಬೇಕು ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಅದನ್ನು ಬರ್ಕೊಂಡು ಅದನ್ನು ನೀವು ನಿಮ್ಮ ಭುಜದಲ್ಲಿ ಧಾರಣೆ ಮಾಡ್ಕೋಬೇಕು, ಇಲ್ಲ ಕತ್ತಿಗೆ ಹಾಕ್ಕೋಬೇಕು. ಆವಾಗ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ನಿಮ್ಮ ಶತ್ರು ಯಾರಾದರೂ ಇದ್ದರೆ ಅವರ ಹೆಸರನ್ನ ತಗೊಂಡು ಇದನ್ನು ಮುಂದಕ್ಕೆ ಒಂದು ಚಾಚಿ, ಶತ್ರು ಅಂದರೆ ಕೈಲಿ ಇಟ್ಕೊಂಡು ಮುಂದೆ ಚಾಚಿದಾಗ ನಿಮ್ಮ ಶತ್ರು ಕೂಡ ನಾಶ ಆಗ್ತಾನೆ. ಅದೇ ರೀತಿ ಕೆಲವು ಹೆಣ್ಣು ಮಕ್ಕಳಿಗೆ ಅಬಾರ್ಷನ್ ಅಂತ ಆಗ್ತಾ ಇರುತ್ತೆ. ಅಂದರೆ ಮಗು ಒಂದು 3 ತಿಂಗಳು 2 ತಿಂಗಳು ಆದಾಗ ಅವ್ರಿಗೆ ಮೈ ಇಳಿದೋಗುತ್ತೆ ಅಂತ ಹೇಳ್ತಾರೆ. ಆ ಥರ ಗರ್ಭ ರಕ್ಷಣೆ ಕೂಡ ಆಗುತ್ತೆ. ಒಳ್ಳೆ ಗಂಡು ಮಗು ಪುತ್ರ ಪ್ರಾಪ್ತಿ ಕೂಡ ಆಗುತ್ತೆ. ಅವರು ಅದನ್ನು ಸೊಂಟದಲ್ಲಿ ಕಟ್ಕೋಬೇಕು. ಆ ರೀತಿ ಆಗ್ತಾ ಇದ್ದವರು ಯಾರಿಗಾದ್ರೂ ಆ ಥರ ತೊಂದರೆ ಆಗ್ತಾಯಿದೆ, ಅಬಾರ್ಷನ್ ಆಗ್ತಾಯಿದೆ, ಮಕ್ಕಳು ಆಗ್ತಾಯಿಲ್ಲ ನಮಗೆ, ಈ ಥರ 3 ತಿಂಗಳು 5 ತಿಂಗಳು ಏನೋ ಆಗಿ ಹೋಗ್ತಾ ಇದೆ ಅಂದಾಗ ಇವರು ಇದನ್ನು ಸೊಂಟು ಕಟ್ಕೋಬೇಕು. ಅವಾಗೇನಾಗುತ್ತೆ, ಗರ್ಭ ರಕ್ಷಣೆ ಆಗುತ್ತೆ ಮತ್ತು ಮಗು ಕೂಡ ಉತ್ತಮವಾಗಿರುತ್ತೆ. ಅಂದರೆ ಇದನ್ನು ಸೊಂಟದಲ್ಲಿ ಕಟ್ಕೋಬೇಕು ಇದನ್ನು. ಮತ್ತು ಈ ಒಂದು ಯಂತ್ರನ ಅಕಸ್ಮಾತ್ ನಾವು ಪೂಜೆ ಮಾಡ್ತೀವಿ, ನಮ್ಮದು ಏನೋ ಒಂದು ಕಾರ್ಯ ಇದೆ ಅಥವಾ ನಮ್ಮದು ಅಂಗಡಿ ಇದೆ, ವ್ಯವಹಾರ ಇದೆ ಅನ್ನೋರು ಆ ಅಂಗಡಿಗೆ ಈ ಯಂತ್ರವನ್ನು
ಪೂಜೆ ಮಾಡೋದ್ರಿಂದ ಪ್ರತಿದಿನ ಇದಕ್ಕೆ ಪೂಜೆ ಮಾಡೋ ಧನ ಅಭಿವೃದ್ಧಿ ಆಗುತ್ತೆ, ಧನ ಲಾಭ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇದನ್ನು ಈ ಭಾನುವಾರ ದಿವಸ ಈ ಯಂತ್ರವನ್ನು, ಇದೇ ಯಂತ್ರನ ಬರ್ಕೊಂಡು ತಲೆದಿಂಬಿನ ಕಡೆ ಇಟ್ಕೊಂಡ್ರೆ ನಿಮಗೆ ನಿಮ್ಮ ಒಂದು ಏನಾದರೂ ಪ್ರಶ್ನೆ ಇದ್ದರೆ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಆಗಬೇಕು ಅನ್ನೋದಿದೆ, ಮದುವೆ ಆಗುತ್ತಾ ಇಲ್ವಾ ಅಂತ ತಿಳ್ಕೊತ್ತೋ, ಅದು ಉದ್ಯೋಗ ಆಗುತ್ತಾ ಇಲ್ವಾ ಅನ್ನೋದು ತಿಳ್ಕೊಳ್ಳೋದಿರುತ್ತೆ, ಅಥವಾ ನಾವೇನೋ ಒಂದು ಮನೆ ಕಟ್ತೀವಾ ಇಲ್ವಾ ಅನ್ನೋದಿರುತ್ತೆ, ಅಥವಾ ನಾವೇನೋ ಒಂದು ಸೈಟ್ ತೊಗೊಳ್ತೀವಾ ಇಲ್ವಾ, ಅಥವಾ ಒಂದು ಏನೋ ವಸ್ತು ಏನೋ ನಿಮಗೆ ಬೇಕಾಗಿರೋ ಅಂಥದ್ದು ಆಗುತ್ತಾ ಇಲ್ವಾ ಅಂತ ಒಂದು ಚೀಟಿಲಿ ಬರೆದು ತಲೆ ಕೆಳಗಡೆ ಇಟ್ಕೊಂಡಾಗ ಆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ದೊರೆಯುತ್ತೆ. ಅದೇ ರೀತಿ ಯಾರಾದರೂ ಮನೆಯಿಂದ ಕಾಣೆಯಾಗಿದ್ದಾರೆ ಅಥವಾ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೂ ಕೂಡ ಆ ವ್ಯಕ್ತಿಗಳು, ಆ ಒಂದು ಯಾವ ವ್ಯಕ್ತಿ ಮನೆಯಿಂದ ಹೋಗಿರ್ತಾರೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವರ ಒಂದು ಧರಿಸಿದಂಥ ಒಂದು ಬಟ್ಟೆನ ತಗೋಬೇಕು. ಆ ಯಂತ್ರನ ಈ ಒಂದಕ್ಕೆ ಹಾಕ್ಬಿಟ್ಟು ಈ ಒಂದು ಬಟ್ಟೆ ಮೇಲೆ ಬರಿಬೇಕು. ಈ ಯಂತ್ರನ ಆ ಬಟ್ಟೆ ಮೇಲೆ ಬರಿಬೇಕಾಗುತ್ತೆ. ಅದನ್ನು ಒಂದು ಹ್ಯಾಂಗ್ ಮಾಡಬೇಕು, ಅಂದರೆ ಯಾವ್ದಾರು ಒಂದು ಮಳೆಗೋ ಏನಕ್ಕೋ ಒಂದು ಗೂಟಕ್ಕೋ ಏನೋ ಒಂದು ಕಟ್ಬಿಟ್ಟು ನೇತಾಕಬೇಕು. ಅದನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಚಾಟಿ ಥರ ಮಾಡಿಕೊಂಡು ಆ ಚಾಟಿಯಲ್ಲಿ 7 ಒಂದು ಏಟುಗಳನ್ನ ಕೊಡಬೇಕು. 7 ಬಾರಿ ಆ ಏಟು ಕೊಡಬೇಕು ಅದಕ್ಕೆ. ಅವಾಗ ಕೊಟ್ಟಾಗ ಆ ವ್ಯಕ್ತಿ ಯಾರು ಹೋಗಿದ್ದಾರೋ ಮನೆ ಬಿಟ್ಟು, ಆ ವ್ಯಕ್ತಿ ಭಾಳ ಬೇಗನೆ ಮನೆಗೆ ವಾಪಸ್ ಬರ್ತಾರೆ. ಬಾಂಧವರೇ, ನೋಡಿದ್ರಲ್ವಾ ಎಷ್ಟು ಅದ್ಭುತವಾದಂಥ ಒಂದು ಇಂಥ ಒಂದು ಇಷ್ಟು ಥರಕ್ಕೆ ಬರುತ್ತೆ. ಇದು ಒಂದು ಯಂತ್ರ ಎಷ್ಟು ಥರಕ್ಕೆ ಬರುತ್ತೆ ನೀವೇ ಯೋಚನೆ ಮಾಡಿ. ಇದು ಸಾಕಷ್ಟು ಕೆಲಸಗಳಿಗೆ ಬರುತ್ತೆ. ಅಂದರೆ ಮಾಡೋ ವಿಧಾನ ಸರಿಯಾಗಿರಬೇಕು. ಮತ್ತು ನೀವು ಅಂದ್ಕೊಂಡಿದ್ರೆ ಇದಕ್ಕೆ ಮಂತ್ರ ಇಲ್ವಾ, ಏನೂ ಇಲ್ಲ. ಇದಕ್ಕೆ ಮಂತ್ರ ಏನೂ ಇಲ್ಲ, ಬರೀ ತಂತ್ರ ಅಷ್ಟೇ. ಯಂತ್ರ ಇದೆ, ಯಂತ್ರ ಮತ್ತು ತಂತ್ರ ಅಷ್ಟೇ ಇದೆ. ನೀವು ಮಾಡೋವಂಥ ತಂತ್ರ, ಬರೆಯೋವಂಥದ್ದು ಯಂತ್ರ, ಇವೆರಡೂ ಮಾಡ್ಕೊಂಡಾಗ ನಿಮಗೆ ಅಭಿವೃದ್ಧಿ ಆಗುತ್ತೆ. ಹಣಕಾಸು ಇರ್ಬೋದು, ಪ್ರತಿಯೊಂದಕ್ಕೂ ನೀವೇನು ಕೇಳ್ಕೊಳ್ತೀರೋ ಆ ರೀತಿಲಿ ಇದು ಬರೋ ಅಂಥದ್ದು. ನಿಮಗೆ ಹಣ ಬೇಕು ಅಂದರೆ ಆ ರೀತಿ ಇರುತ್ತೆ. ಶತ್ರುಗಳ್ದು ಅಂದರೆ ಕೈ ಚಾಚಿದಾಗ ಶತ್ರುಗಳು ಒಂದು ಇದಾಗ್ತಾರೆ, ಅಥವಾ ಮನೆ ಬಿಟ್ಟು ಯಾರೋ ಹೋಗಿದ್ದಾರೆ ಅಂದಾಗ ಅವರು ಇಟ್ಟಂಥ ಬಟ್ಟೆಯಲ್ಲಿ ನೀವು ರೀತಿ ಬರೆದು ಇಟ್ಟಾಗ ಅವರು ಕೂಡ ವಾಪಸ್ ಬರ್ತಾರೆ. ಇದು ಸಾಕಷ್ಟು ಇರ್ತವೆ. ವಶೀಕರಣಕ್ಕಾರು ಬಳಸ್ಕೋಬೋದು, ಹಣಕಾಸುಗಾರು ಬರ್ಬೋದು. ಹೆಣ್ಣುಮಕ್ಕಳು ಗರ್ಭ ನಿಲ್ಲಲ್ಲ ಅಂದರೆ ಅವ್ರಿಗೂ ಕೂಡ ರಕ್ಷಣೆ ಕೂಡ ಇದನ್ನು ಮಾಡ್ಬೋದು. ಬಾಂಧವರೇ, ಈ ಒಂದು ವಿಷಯ ಇಷ್ಟು ತಿಳ್ಕೊಂಡಿದ್ದೀರಾ. ಇನ್ನೂ ಮುಂದಿನ ಒಂದು ವಿಡಿಯೋದಲ್ಲಿ ಸಾಧ್ಯ ಆದರೆ ಇನ್ನೂ ಸಾಕಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಬ್ಬ ಬರ್ತಾ ಇದೆ. ಮುಂದಿನ ಒಂದು ಇದಕ್ಕಾಗಿ ಮಹಾಲಕ್ಷ್ಮಿ ಯಂತ್ರ ಕೂಡ ಸಾಕಷ್ಟು ಬರೆದಿದ್ದೀನಿ. ಅದು ಕೂಡ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ, ಆದರೆ ತೋರ್ಸೋಕ್ಕೆ ಟೈಮ್ ಆಗ್ತಾ ಇಲ್ಲ. ನೋಡಿ, ಈ ರೀತಿ ನೀವು ಮಹಾಲಕ್ಷ್ಮಿ ಯಂತ್ರ ಬರೆದು, ನಿಮಗೆ ಪೂರ್ತಿಯಾಗಿ ದೊಡ್ಡದಿರೋದ್ರಿಂದ ಕಾಣ್ತಾ ಇಲ್ಲ ಇದು. ಈ ರೀತಿ ಬರೆದು ಆ ಕಳಸ ಅಂತ ಏನು ಇಡ್ತೀರಲ್ವ, ಆ ಕಳಸದಲ್ಲಿ ಇಡಬೇಕು ಇದನ್ನು. ನೋಡಿ, ಇದೆಲ್ಲ ಅಕ್ಷರ ಬರ್ತಿರೋ ಅಂಥದ್ದೇ, ಇದೆಲ್ಲ ಇನ್ನು ಒಂದು ಸಂಖ್ಯೆಗಳಿದು. ಇದನ್ನು ಈ ರೀತಿ ಬರೆದು ಆ ಒಂದು ಕಳಸ ಏನು ಇಡ್ತೀರಲ್ವ, ಆ ಕಳಸದಲ್ಲಿ ಕಳಸದ ಕೆಳಗಡೆ ಇಡಬೇಕು. ನೋಡಿ, ಈ ರೀತಿಯಾಗಿರುತ್ತೆ. ಇದು ಸಾಧ್ಯ ಆದರೆ ಯಾರಾದರೂ ಹಬ್ಬದೊಳಗಡೆ ಇದನ್ನು ಮಾಡಿ ಆ ಒಂದು ಕಳಸದ ಕೆಳಗಡೆ ಏನು ಒಂದು ಅಕ್ಕಿ ತಟ್ಟೆ ಒಳಗೆ ಅಕ್ಕಿ ಮೇಲೆ ಏನು ಕಳಸ ಇಕ್ತಿರಲ್ವ ಅದ್ರ ಕೆಳಗಡೆ ಇಟ್ಟಾಗ ಆ ಮಹಾಲಕ್ಷ್ಮಿ ಆಕರ್ಷಣೆ ಆಗಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಿಮ್ಮ ಒಂದು ಅಭಿವೃದ್ಧಿ ಆಗಿ ಆ ಮಹಾಲಕ್ಷ್ಮಿ ನಿಮಗೆ ಒಂದು ಒಲಿಲಿ ಅನ್ನೋದೇ ನಮ್ಮ ಆಸೆ. ಎಲ್ಲ ಒಂದು ವರಲಕ್ಷ್ಮಿ ಹಬ್ಬ ಸಂತುಷ್ಟವಾಗಿ ಮಾಡಿ, ಚೆನ್ನಾಗಿ ಮಾಡಿ. ಸಾಲ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಇರೋ ಅಷ್ಟರಲ್ಲೇ ಮಾಡಿ. ಮಹಾಲಕ್ಷ್ಮಿ ಏನು ನನಗೆ ಸಾಲ ಮಾಡಿ ನೀನು ಚೆನ್ನಾಗಿ ಮಾಡೋ ಅಂದಿಲ್ಲ. ನಿಮ್ಮ ಕೈಲಾದಷ್ಟು ಇವತ್ತು ಮಾಡಿ, ಮುಂದಿನ ಒಂದು ಇದರಲ್ಲಿ ಇನ್ನೂ ಚೆನ್ನಾಗಿ ಕೊಡಮ್ಮ ಅಂತ ಕೇಳಿ ನೆಕ್ಸ್ಟ್ ಇದಕ್ಕೆ ಇನ್ನೂ ಅಭಿವೃದ್ಧಿ ಮಾಡ್ತಾಳೆ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾವುದೇ ವಿಷಯ ಇದ್ದರೂ ನನಗೆ ಕಾಮೆಂಟ್ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು.